ನಮ್ಮ ಕೈಲಾದಷ್ಟು ಹೋಗ್ಲಾಡಿಸುವಂಥ ಪ್ರಯತ್ನ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂಥ ಪ್ರಯತ್ನದಲ್ಲಿ ಇವತ್ತು ನಾವು ಒಂದು ವರ್ಷ ಇವತ್ತಿಗೆ 12ನೇ ಪ್ರಯತ್ನ. ಪ್ರತಿ ತಿಂಗಳು ಕೊನೆ ಭಾನುವಾರ ನಾವು ಇಲ್ಲಿ ಉತ್ತರದೊಂದು ಸಮಾವೇಶ ಮಾಡ್ತೀವಿ. ಇವತ್ತು ನಡೀತಾ ಇರುವಂಥದ್ದು 12ನೇ ಸಮಾವೇಶ ಅಂತಂದರೆ 1 ವರ್ಷ ಇವತ್ತಿಗೆ ಈ ಸಮಾವೇಶಕ್ಕೆ ಆಗಿದೆ. ಅದರ ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲ ನಾವು ಇಲ್ಲಿ ಕರೆದಿದ್ದೀವಿ. ಅದಕ್ಕೋಸ್ಕರ ಮತ್ತೊಮ್ಮೆ ಸ್ವಾಗತ ಕೊಡ್ತೀವಿ. ಜೊತೆನ ನಮ್ಮ ಶಿವಮೊಗ್ಗದ TVS ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ H. ರಾಚಪ್ಪನವರು ವಹಿಸಬೇಕು ಅಂತೇಳಿ ನಮ್ಮೆಲ್ಲರ ಪ್ರೋತ್ಸಾಹ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಇಲ್ಲಿ ನಮ್ಮ ಸ್ನೇಹಿತರುಗಳ ಜೊತೆ ಗೋಪಾಲಕೃಷ್ಣ ಅವರು ಮತ್ತು ಚಂದ್ರಪ್ಪ ರಾಮಂಜಿ ಅವರು, ನಮ್ಮ ಸಂಘಟಕರು, ಹಾಗೆಯೇ ಮಹಿಳಾ ಸಂಘಟಕರಾದಂತಹ SV ರಾಜಮ್ಮನವ್ರ ಜೊತೆ ಅವ್ರಿಗೂ ಸಹಿತ ನಾವು ಈಗ ಏನು ಇಲ್ಲಿ ಹೊಸದಾಗಿ ಬಂದಿದ್ದೀರಿ ಅವರ ಅಪ್ಲಿಕೇಶನ್ ನಮ್ಮ ಹತ್ರ ಇದ್ದಾವೆ. ಆ ಅಪ್ಲಿಕೇಶನ್ಗಳ ಪ್ರಕಾರ ಒಬ್ಬೊಬ್ಬರನ್ನ ನಾವು ಚರ್ಚೆ ಮಾಡ್ಕೊಳ್ತೀವಿ. ಆನಂತರ ನಿಮ್ಮ ಏನು ವಿಷಯ ಇದೆ ಅದನ್ನ ಎಲ್ಲರೂ ಹೇಳಿ ಏನಾಗಬೇಕಾಗಿದೆ, ಏನಾಯಿತು ಅನ್ನೋ ಸಂಕ್ಷಿಪ್ತವಾಗಿ ಹೇಳಿದ್ರೆ ಸಾಕು. ಸದ್ಯಕ್ಕೆ ನಾವು ಎಲ್ಲರಿಗೂ ಪರಿಚಯ ಮಾಡ್ಕೊಳ್ಳೋದು ಸರ್. ಎಲ್ರಿಗೂ ಪರಿಚಯ ಅನ್ನೋದಕ್ಕಿಂತ ರೀಮ್ಯಾರೇಜ್ ಆಗೋರ್ನ ಮಾತ್ರ ಇದನ್ನು ಅಪ್ಲಿಕೇಶನ್ ನನಗೆ 87ನೇ ಇಸ್ವಿಯಲ್ಲಿ ಅವ್ರು ಅಲ್ಲೇ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದಾನೆ. ಈಗ 15 ವರ್ಷ ಆಯಿತು. ಅದಕ್ಕೆ ಈಗ ನಾವು ಏನು ಹುಡುಕ್ತಾ ಇದ್ದೀವಿ. ಮತ್ತೇನು ನಮಗೆ ಮಕ್ಕಳು ಎಷ್ಟು ಜನ, ನಮ್ಮ ಮಕ್ಕಳಿಗೆ ಒಬ್ಬ 2 ಜನ ಇದ್ದಾರೆ. ಒಬ್ಬರು ಲೆಕ್ಚರರ್ ಇದ್ದಾರೆ, ಇವರೊಬ್ಬರು ಇಂಜಿನಿಯರು. ಲೆಕ್ಚರಲ್ಲಿ ಮದುವೆ ಆಗಿದೆ. ಇವರೊಬ್ಬರಿಗಾಗಿ ಏನು ಹುಡುಕ್ತಾ ಇದ್ದೀವಿ. ಯಾವ ಜಾತಿ ಆದರೂ ಪರವಾಗಿಲ್ಲ, ಒಳ್ಳೆ ಹುಡುಗಿ. ನಮ್ಮದು ಏಕೆ ಆದಿ ಕರ್ನಾಟಕದವರು ನಾವು. ಹಾಗಾಗಿ ನಮಗೆ ನಾವು ಎಷ್ಟು ಮ್ಯಾರೇಜ್ ಮಾಡ್ಕೊಂಡಿದ್ದೀವಿ ಯಾವಾಗೆಲ್ಲ ಗೊತ್ತಿಲ್ಲ. ಆದರೆ ಈಗ ಅದೇ ಜಾತಿಯವರೇ ಬೇಕು. ಅದು ಯಾವ ಜಾತಿ ಆದರೂ ಪರವಾಗಿಲ್ಲ, ಒಪ್ಪದಾದರೆ ಅವ್ರು ಒಪ್ಪದಾರೆ, ಹುಡುಗಿ ಮನೆಯವ್ರು ಒಪ್ಪದಾರೆ. ಯಾವ ಜಾತಿ ನೋಡಿ, ಯಾರಾದ್ರೂ ಇಷ್ಟಪಡೋದಂದ್ರೆ ನೆಲೆಸುವಂತ ಯೋಚನೆಯಲ್ಲಿ ಇದ್ದಾರೆ. ಸುಮಾರು ಅವ್ರಿಗೀಗ 38 ವರ್ಷಗಳು. ಅವರ ತಾಯಿಯವರು ಗಂಗಮ್ಮ ಅಂತೇಳಿ ಇಲ್ಲಿ ಮೆಗನ್ ಆಸ್ಪತ್ರೆಯಲ್ಲಿ ಅವರು ನರ್ಸಾಗಿ ಕೆಲಸ ಮಾಡಿದ್ದಾರೆ. ತಂದೆ ಹೆಸರು ಆಕೃಷ್ಣಮೂರ್ತಿ, ಕ್ಯಾಶ್ ಬಂದಿ ಜನರಲ್ ಆನೆ ವಿಷಯ ಪರಿಚಯ ನಿಮ್ಮ ತಂದೆ ತಾಯಿ, ನೀವು ಏನು ಮಾಡ್ತಾ ಇದ್ದೀರಿ? ತಂದೆ ತಾಯಿ ಇದ್ದಾರಾ? ತಂದೆ ತಾಯಿ ಇದ್ದಾರಾ? ತಾಯಿ ಇಲ್ಲ. ಮನೆಯಲ್ಲಿ ಎಷ್ಟು ಜನ ಮಕ್ಕಳು ನೀವು? ನಾವು ಒಬ್ಬನೇ. ಒಬ್ಬನೇ ಮಗ. ತಂದೆ ಒಬ್ಬರಿದ್ದಾರೆ. ಏನ್ ಕೆಲಸ ಮಾಡ್ತಾ ಇದ್ರು ಅವರು? ಅವ್ರು ರಿಟೈರ್ಡ್ ಗ್ರಾಮ ಪಂಚಾಯತ್ ಸೆಕ್ರೆಟರಿ. ನೋಡಿ, ಇಷ್ಟೊಂದು ಏನಾದ್ರು ಇದ್ರೆ ಆನಂತರ ಬೇಕಾದ್ರೆ ಮಾಹಿತಿ ಮಾಡ್ಕೋಬಹುದು. ಹುಡುಗಿನ ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದೀವಿ. ಈ ಡೀಟೇಲ್ಸ್ ಎಲ್ಲ ಹೇಳಿ. ನನ್ನ ಹೆಸರು ಕೌಶಿಕ್ ಪವಾರ್ ಸರ್. ನಾನು ನಂಜಪ್ಪ ಹಾಸ್ಪಿಟಲ್ ಕೆಲಸ ಮಾಡ್ತೀನಿ. ಫಾರ್ಮಸ್ಯೂಟಿಕಲ್ ಇದ್ದೀನಿ. 20 ಸಂಬಳ ಸ್ಯಾಲರಿ ಬರುತ್ತೆ. ಸ್ವಂತ ಮನೆ ಇದೆ. ಇವರು ನಮ್ಮ ಫಾದರ್ ರಮೇಶ್ ಪವಾರ್ ಅಂತ. ನನಗೆ ಒಬ್ಬ ತಮ್ಮ ಇದ್ದಾನೆ. ಅವ್ನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಇದು ಮೊದಲನೇ ಮದುವೆ? ಹಾ ಸರ್, ಇದು ಮೊದಲನೇ ಮದುವೆ. ಆನಂತರ SLC ಓದಿದ್ದಾರೆ. ಅವರು ಈಗ ಮೆಡಿಕಲ್ ಫಾರ್ಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಂಜಪ್ಪ ಹಾಸ್ಪಿಟಲ್ ಹತ್ರ. ಅವರಿಗೆ ವಧು ಬೇಕಾಗಿದೆ. ಯಾರಾದ್ರೂ ಇಚ್ಛೆ ಪಟ್ಟಾಗಿ ನೀವು ಅವ್ರ ಹತ್ರ ಮಾತಾಡ್ಬೋದು. ನಂತರ ಸಭೆ ಮುಗಿದ ಮೇಲೆ ಬೇಕಾದ್ರೆ ಇವ್ರ ಹತ್ರ ಎಲ್ಲ ಡೀಟೇಲ್ಸ್ ಇರುತ್ತೆ, ನೇರ ಕೂತ್ಕೊಂಡು ಮಾತಾಡ್ತಾರೆ. ಮರಾಠಿ ಶಿವಾಜಿ. ನಿಮಗೆ ಸ್ವಂತ ಸುಜಾತಿನಲ್ಲಿ ಆಗ್ಬೇಕಾ? MA BEd ಆಗಿದೆ. ಅವನು ಗೌರ್ಮೆಂಟ್ ಜಾಬಲ್ಲಿದ್ದಾನೆ. MSIL ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಅವನಿಗೆ. ಅವನು ಸರ್ವಾತ ಶಿಖಾ ಗ್ರಾಮ ಅವರು. ಇಬ್ಬರು 3 ಜನ ಅಣ್ಣ ತಗೊಂಡಿರು. ಅವನು ದೊಡ್ಡವನು, ನಾನು ಒಬ್ಬಳು ಅಕ್ಕ. ಅವನಿಗೆ ಫ್ರೆಶ್, ಅವನಿಗೆ ಮದುವೆ ಆಗಿಲ್ಲ. ಇಡಿಗೆ ಕಷ್ಟ ಅಲ್ಲ, ಇಡಿಗೆ ಕಷ್ಟ. ಒಂದು 10 ಎಕರೆ ರಬ್ಬರ್ ತೋಟ ಇದೆ. ಸಾಕಷ್ಟು ಆಸ್ತಿ ಇದೆ ಅಂತ ಅವರ ಸಹೋದರಿ ಹೇಳಿದ್ದಾರೆ. ನೋಡಿ, ಆ ಥರದ್ದು ಯಾವ್ದಾದ್ರು ಇತ್ತು ಅಂತ ಅಂದ್ರೆ ಈ ಪ್ರಯತ್ನವನ್ನು ಮಾಡ್ತೇವೆ.
ಗಿಸ್ತಿ ಅಂತ ಏನಿಲ್ಲ. 32 ಇಯರ್ಸ್ ಏಜ್, 32 ವರ್ಷ, ಬಾಡಿಗೆ ಮನೇಲಿ. ಇದಿಷ್ಟು ನನ್ನ ಪರಿಚಯ. ಅಷ್ಟು ಸಿಂಪಲ್ ಆಗಿದೆ. ಯಾವ ಕಮ್ಯುನಿಟಿ ಅಂತ ಹೇಳಿದ್ರೆ ಮರಾಠೀಸ್. ಮರಾಠಾಸ್. ಈಗ ನಿಮ್ಮ ಕಮ್ಯುನಿಟಿಯಲ್ಲೇ ಆಗಬೇಕು, ಎನಿ ಇಂಟರ್ನೆಸ್ಟ್ ಅದನ್ನು ಆಗುತ್ತೆ. ನಾನು ಇಂಡಿಪೆಂಡೆಂಟ್ ಆಗಿ ಇರಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಇನ್ಯಾರು ಇರಲ್ಲ. ನಮ್ಮ ತಂದೆ ತಾಯಿ ಎಲ್ಲ ಹೊರಗಡೆ ಇರ್ತಾರೆ. ನನ್ನ ಜೊತೆ ಸಿಂಗಲ್. ಯಾವ ಕ್ಯಾಸ್ಟ್ ಆದ್ರೂ ನಡೆಯುತ್ತೆ, ಈ ಸಮಸ್ಯೆ. ಮತ್ತೆ ನಿಮ್ಮ ಮನೇಲಿ ನಮ್ಮ ತಂಗಿ ಮಗ ಅವರು ನಾವು ಭಾಳ ಟ್ರೈ ಮಾಡಿದ್ವಿ, ಎಲ್ಲ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ವಿಷಯ ಗೊತ್ತಾಗ್ತಿದೆ ಅಂತೇಳಿ ಒಂದು ಹೇಳಿದಷ್ಟು ಕರೆಕ್ಟಾಗಿ ಮದುವೆ ಆದಮೇಲೆ ಅವರೇ ಕೇಳ್ತಾರೆ. ಈ ಸದ್ಯಕ್ಕೆ ನಮ್ಮ ತಂದೆ ತಾಯಿ ಅವ್ರ ಜೊತೆ ಅವರು ಸಪೋರ್ಟ್ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿ ಅವ್ರ ಜೊತೆ ಇರೋದು. ಮದುವೆ ಆದಮೇಲೆ ಅವ್ರು ನಮ್ಮ ಹತ್ರ ಇರ್ತಾರೆ. ಅವರಿಬ್ಬರು ಅವ್ರ ಜೀವನ ಅವ್ರು ಅವ್ರಿಗೆ ಇರ್ತಾರೆ. ಈಗ ನೀವೇ ಪೇರೆಂಟ್ ಆಗಿ ನೋಡ್ಕೊತಾ ಇದ್ದೀರಾ. ಹೌದು ಸರ್. ಇದು ನಮ್ಮ ತಂದೆ ತಾಯಿ ಇದ್ದಾರೆ ಅವರು. ನಮ್ಮ ತಂದೆ ತಾಯಿ ಅವರು ಇದ್ದಾರೆ, ಒಟ್ಟಿಗೆ ಇದ್ದಾರೆ. ಮದುವೆ ಆಗ್ತಾಯಿದೆ, ಆದರೆ ಅವ್ರಿಗೆ ಸಪೋರ್ಟ್ ಇರಲಿ ಅಂತ ಹೇಳ್ಬಿಟ್ಟು ಅವರು ಇದ್ದಾರೆ. ಸಂಬಂಧಪಟ್ಟವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರನ್ನ ಪರಿಚಯ ಮಾಡ್ಕೊಡ್ತೀವಿ. ವಿನಯ್ ಆಗಿತ್ತು. ಈಗ 2021 ಮತ್ತೆ ಬೇರೆ ಕಾರಣ ಡಿವೋರ್ಸ್ ಆಯಿತು. ನಾನು ಮೆಡಿಕಲ್ ಅಪೋಸಿಟಾಗಿ ಕೆಲಸ ಮಾಡ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ, MSc ಕಂಪ್ನಿ. ನಮ್ಮ ತಂದೆ ತಾಯಿ, ನಾನು, ಒಂದು ಮೇಲ್ಗಡೆ ಮನೆ, ಕೆಳಗಡೆ ಬಾಡಿಗೆ ಬಿಟ್ಟಿದ್ದೀವಿ. ನಾವು ಯಾಕೆ ಅಷ್ಟೊಂದು ಪರವಾಗಿಲ್ಲ, ನಮ್ಮ ಮನೆ ಹೊಂದ್ಕೊಂಡು ಹೋಗಂಗೆ ಇಲ್ಲಿ ಇರೋವಂಥ ಒಂದು ಹುಡುಗಿನ ನೋಡೋಣ ಅಂತ. ಒಂದು ಪ್ರಶ್ನೆ ಕೇಳ್ಬೋದಾ, ಯಾವ ಕಾರಣಕ್ಕೆ ಡೈವೋರ್ಸ್ ಆಯ್ತು ಅಂತ ಅಂದ್ರೆ? ಸರ್, ಅದು ನಮ್ದು ಹೇಳಕ್ಕೆ ಆಗಲ್ಲ. ಈಗ ಪ್ರಶ್ನೆ ನಿಮಗೆ ಹೇಳ್ತೀನಿ. ಯಾಕೆಂತಂದ್ರೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇತ್ತು ಅಂತಂದ್ರೆ ಗೊತ್ತಾಗುತ್ತೆ ಅಂತ. ನೀವು ಅವ್ರಿಗೆ ಹೆಚ್ಚುವರಿ ಮಾಹಿತಿ ಬೇಕಾದ್ರೆ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೋಬಹುದು. ಹಾಗೇನೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತೆ, ನಮ್ಮ ಹತ್ರ ಬಂದು ವಿಚಾರಿಸಬಹುದು. ಮುಂದಿನ ಯಾವುದೇ ಸಮಸ್ಯೆಗಳಿದ್ರು ಅಥವಾ ಯಾವುದೇ ನಿಮಗೆ ಅದರ ಆಗುಗಳು ತಿಳ್ಕೋಬೇಕು ಅಂತ ಅವರೇ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಇಷ್ಟು ವಿವರ ನಾವು ನಿಮಗೆ ಕೊಟ್ಟಿದ್ದೀವಿ. ಮಕ್ಕಳಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಡೈವೋರ್ಸ್ ಆಗಿರೋದ್ರಿಂದ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಮದುವೆ ಆಗಿ ಅಷ್ಟು 14 ವರ್ಷ 14 ವರ್ಷ ಜೀವನ ಮಾಡ್ತೀವಿ. ನಮ್ಮ ಹೆಂಡತಿ ಅವರು ಬೇರೆ ಒಂದು ಟೆಂಪ್ರವರಿಯಲ್ಲಿ ಕೆಲಸ ಮಾಡ್ತಿದ್ರು. ಏನೋ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀನಿ. ನನಗೆ ನೆಕ್ಸ್ಟ್ ಏನೊಂದು ಫ್ಯೂಚರಿಗೆ ಏನೋ ಒಂದು ಅವಕಾಶ ಇದ್ರೆ, ಏನೋ ಒಂದು ಸೆಕೆಂಡ್ ಮ್ಯಾರೇಜಿಗೆ ಒಪ್ಪಿಗೆ ತಗೊಂಡು ಆಗಿ, ನಾನು ಆಟೋ ಡ್ರೈವರು, ಸ್ವಂತ ಮನೆ ಇದೆ. ಅದು ಬಿಡೋ ಆಯಿತು ಇಲ್ಲ ಇನ್ನೊಂದು ಸಪೋಸ್ ಇದರಲ್ಲೇ ಒಂದು ಜೀವನಕ್ಕೆ ಏನೋ ಸಂಗಾತಿಯಾಗಿ ಬಂದರೆ ನಾವು ಮುಂದಿನ ಜೀವನಕ್ಕೆ ಒಂದು ಅವಕಾಶ ತಗೊಂತೀವಿ ಅಂತ ಹೇಳಿ ಹೇಳಬೇಕು. ಪರ್ಮಿಷನ್ ತಗೊಳ್ತೀವಿ, ಯಾವುದೇ ರಿಸ್ಕ್ ಇರಬಾರ್ದು. ನೀವು ಡೈವರ್ಸ್ ತಗೊಳ್ಳೋದ್ರಲ್ಲಿ ಆಗ್ಬಿಟ್ಟು ಆ ನಂತರ ಅವ್ರೇನಾದ್ರು ಬಂದು ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತು ಅಂತ ಅಂದ್ರೆ ಆಗ ನಮ್ಮನ್ನು ಕೇಳ್ತಾರೆ. ಆಲ್ರೆಡಿ ಮೊನ್ನೆ ಒಬ್ರು ನಮ್ಮನೆ ಲೈವ್ ಅಂತ ಬಂದು ಹೇಳಿದ್ರು, ಹಿಂಗ್ ನಡೆಸ್ಕೊಡ್ತಾ ಇದ್ದಾರೆ, ಹೋಗಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಇವತ್ತು ಬಂದಿದ್ದೀನಿ. ನೀವು ನಡೆಸ್ಕೊಡ್ತಾ ಇರೋದು ನನಗೆ ತುಂಬಾ ಖುಷಿ ಆಗುತ್ತೆ. ನೀವು ಹೇಳ್ದಂಗೆ ಪಾಲೇಕರ್ ಹೋಟ್ಲಲ್ಲೂ ಹೋಗ್ತಾರೆ, 5,000 ಇಸ್ಕೊಂತಾರೆ, 20,000 ಇಸ್ಕೊಂತಾರೆ. ಆದ್ರೆ ನೀವು ಹೇಳ್ದಂಗೆ ಅವ್ರು ತೋರ್ಸೋದು ಪಕ್ಕದ ಮನೆ ಒಳ್ಳೆ ಹುಡುಗಿಗೆ ತೋರ್ಸಲ್ಲ, ಯಾವುದೋ ಒಂದು ಕುಂಡಿ ತೋರಿಸಿ ತಗೊಂಡ್ಬರ್ತಾರೆ. ನೀವು ಮಾಡ್ತಿರೋ ಕೆಲಸ ತುಂಬಾ ಒಳ್ಳೆ ಕೆಲಸ, ತುಂಬಾ ಉತ್ತಮವಾದ ಕೆಲಸ. ನಿಮ್ಮ ಕೆಲಸ ನನಗೆ ತುಂಬಾ ಖುಷಿ ಆಯ್ತು, ಒಂದು ತಿಳ್ಕೊಂಡಂತೆ ಖುಷಿ ಆಯ್ತು. ಈ ತರ ಈ ಒಂದು ಇದನ್ನ ನೋಡ್ಬಿಟ್ಟು ನನಗೆ ಎಲ್ಲಾರು ಸಂತೋಷ ಆಗಿದೆ ಸರ್. ಈ ತರ ಇವತ್ತು ಭಾನುವಾರ ಆದ್ರೂ ನಿಮಗೆ ರೆಸ್ಪೆಕ್ಟ್ ಆಗಿತ್ತು. ಆದ್ರೆ ಅದೆಲ್ಲ ಬಿಟ್ಬಿಟ್ಟು ಈ ಸಾರ್ವಜನಿಕರಿಗಾಗಿ ನೀವು ಒಂದು ಇದನ್ನು ತ್ಯಾಗ ಮಾಡ್ಕೊಂಡು ಅಥವಾ ಈ ಒಂದು ಇದನ್ನ ನಡೆಸ್ತಾ ಇರೋದು ಬಹಳ ಸಂತೋಷ ಆಗಿದೆ ಸರ್. ಇಂಥ ಒಂದು ಕೆಲಸಗಳು ಆಗ್ತಾ ಇದ್ದು ಬಹಳ ಒಳ್ಳೆಯದು ಸರ್. ನಾನು ಮಾಡ್ತಾ ಇದ್ದೀನಿ ತಂದೆಯನ್ನು. ಆದ್ರೆ ನಾನು ಏನು ಎಂಥದ್ದು ತಗೊಳ್ಳಲ್ಲ. ಅಕಸ್ಮಾತ್ ಅವ್ರು ಏನಾರು ಎಲ್ಲ ಆದ್ಮೇಲೆ ಅವ್ರು ಏನ್ ಕೊಡ್ತಾರೆ ಅದನ್ನ ನಾನು ತಗೊಂಡು ಯಾವುದನ್ನು ಒತ್ತಾಯ ಮಾಡೋದಿಲ್ಲ. ಇಟ್ಕೊಂಡು ಮತ್ತು ರಿಜಿಸ್ಟ್ರೇಷನ್ ಇಷ್ಟು ಅಂತ ಏನಿಲ್ಲ ಸರ್. ನನ್ನ ಹತ್ರನೂ ತುಂಬಾ ಇದೆ. ಆದ್ರೆ ಸರ್ ನೀವು ಈ ತರ ನಡೆಸ್ಕೊಡೋದು ನನಗೆ ತುಂಬಾ ಖುಷಿ ಆಯ್ತು ಸರ್. ನಾನು ತುಂಬಾ ದಿವಸದಿಂದ ಬರಬೇಕು ಅಂತಿದ್ದೆ ಸರ್, ಬಳಕೆ ಆಗಿರಲಿಲ್ಲ. ಅದು ಇವತ್ತು ಮನಸ್ಸು ಮಾಡ್ಕೊಂಡು ಬಂದಿದ್ದೆ ಹೀಗಾಗಿ
ಇಂದಲೂ ಹೀಗೆ ಬಂದಿದ್ದು ಇಲ್ಲಿ ಎಲ್ಲ ಪರಿಚಯ ಮಾಡ್ಕೊಳ್ತಾ ಇದ್ವಿ. ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಾನೆ ಇದ್ದೀನಿ. ಅದರಲ್ಲೂ ಸೆಲೆಕ್ಟೆಡ್ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಅಲ್ಲಿ ನಾನು ತುಂಬಾ ಪೆಟ್ಟ ತಿಂದಿರ್ತೀವಲ್ವಾ, ಅದನ್ನ ನೋವನ್ನ ನಾನು ಇನ್ನೂ ನನ್ನ ಮಗನಿಗೆ ಎಜುಕೇಶನ್ ಇಂದ ಇದ್ದು ನನ್ನ ಸಣ್ಣ ಮಗು ಇದ್ದಾಗ ಬಿಟ್ಟು ಹೋಗಿದ್ದು ಒಂದು ದಿನನೂ ಬರ್ಲಿಲ್ಲ. ಆ ಸಣ್ಣ ಮಗನ ನನ್ನೊಬ್ಳೆ ಬೆಳೆಸಿದ್ದೀನಿ ವಿತೌಟ್ ಎನಿ ಅದರ್ಸ್ ಹೆಲ್ಪ್. ನನ್ನನ್ನು ಸಾಕಿ ಕಲ್ಚರ್ ಫ್ಯಾಮಿಲಿ, ಮೇಸ್ಟರ್ ಫ್ಯಾಮಿಲಿಯಲ್ಲಿ ಬೆಳೆದೋಳು ನಾನು. ತುಂಬಾ ಚೆನ್ನಾಗಂದ್ರೆ ತುಂಬಾ ಯಾವುದಕ್ಕೂ ಕೊರತೆ ಇರಲಿಲ್ಲ. ನನಗೆ ಯಾವಾಗ ಮದ್ವೆ ಆದ್ಮೇಲೆ ನಾನು ಹೊರಗಡೆ ಬಂದಲ್ಲ, ಐ ಡೋಂಟ್ ನೋ ಹೌ ಟು ಲೀವ್ ಆಲ್ಸೋ. ಹೇಗೆ ಬಾಡಿಗೆ ಮನೆಯವ್ರನ್ನ ಹೇಗೆ ಅವ್ರನ್ನ ಪರಿಚಯ ಮಾಡ್ಕೊಳ್ಬೇಕು ಅಂತ ಗೊತ್ತಿರ್ಲಿಲ್ಲ. ಹೆಂಗೆ ಮಾತಾಡೋದು, ಯಾವ ರೀತಿಯಲ್ಲಿ ಹೋಗೋದು, ಮನೆ ವಾತಾವರಣದಲ್ಲಿ ಬೆಳೆದವರಿಗೆ ಹೊರಗಡೆ ಬಂದಿದ ತಕ್ಷಣ ಹೇಗೆ ಒಪ್ಪ ಹೋಗೋದು. ಬಟ್ ನವೆಡೇಸ್ ಐ ಆಮ್ ಸೋ ಬೋಲ್ಡ್. ಮತ್ತೆ ಯಾರನ್ನ ಸುಮ್ಮನೆ ಮಾತಾಡ್ಸಕ್ ಹೋಗಲ್ಲ, ಸ್ವಲ್ಪ ವಿಚಾರಣೆ ಮಾಡಿ ಮಾತಾಡ್ತೀನಿ, ಥಿಂಕ್ ಮಾಡ್ತೀನಿ. ವಾಟ್ ಎವರ್ ಐ ಹ್ಯಾವ್ ಟು ಡೂ ಬಿಫೋರ್ ಐ ಶುಡ್ ಥಿಂಕ್. ಯೋಚನೆ ಮಾಡಿ ಮಾತಾಡ್ತೀನಿ. ಮತ್ತೆ ಸೆಲೆಕ್ಟ್ ಮಾಡಿ ಇಷ್ಟು ದಿನ ಬಂದಿದ್ದೀನಿ. ಬಟ್ ನಾನಿನ್ನು ಪೇಷನ್ಸ್ ಆದ್ರೆ ಆಗ್ಲಿ ದೇವ್ರೆ, ಬಿಟ್ರೆ ಬಿಡ್ಲಿ, ಅದು ನಿನಗೆ ಬಿಟ್ಟಿದ್ದು. ನಮ್ದೇನಿದೆ ಸತ್ಯ, ನ್ಯಾಯ, ನೀತಿ, ಧರ್ಮ, ಪ್ರಾಮಾಣಿಕತೆ, ಇವು 5ಕ್ಕೂ ನಾವು ಹೆಚ್ಚು ಮಹತ್ವ ಕೊಡ್ಬೇಕಲ್ವಾ. ಪ್ರಾಮಾಣಿಕವಾಗಿ ಎಲ್ಲರನ್ನೂ ಫ್ರಾಂಕ್ ಆಗಿ ಹೇಳ್ಬಿಡ್ಬೇಕು ಮದ್ವೆಗಿಂತ ಮುಂಚೆ. ನನಗೆ ಈ ಕೊರತೆ ಇದೆ, ಇಫ್ ಯು ಲೈಕ್ ಯು ಶುಡ್ ಮ್ಯಾರಿ, ಅದರ್ಸ್ ಫೇತಿ. ಹಂಗಿರ್ಬೇಕು ಫ್ರಾಂಕ್ ಆಗಿ. ಮನ್ಸಲ್ಲಿ ಏನಿರುತ್ತೋ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು. ನನಗೆ ಈ ಕೊರತೆ ಇದೆ, ನಿನಗೆ ಅಡ್ಜಸ್ಟ್ ಆಗೋದಾದ್ರೆ ಅಡ್ಜಸ್ಟ್ ಆಗು, ಇಲ್ಲ ನಿನ್ಗೆ ಇದಕ್ಕೆ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಬೇಡ ಅದು. ಎಸ್ ಬ್ರ್ಯಾಂಡ್. ಬಟ್ ಅದು ನನಗೆ ಹೊರಗಡೆ ಬಂದಾದ್ಮೇಲೆ ನಾವು ವೆಜಿಟೇಬಲ್ಸ್ ತಿನ್ನೋರು, ಮತ್ತೆ ನಾಳೆ ನಾನು ನಾನ್ ವೆಜಿಟೇರಿಯನ್ ಮದುವೆ ಆಗ್ಬಿಟ್ರೆ ಅದರಲ್ಲೂ ಸಂದೇಹ ಬರ್ಬೋದು, ಅದರಲ್ಲೂ ಜಗಳ ಬರ್ಬೋದು. ಸೊ ಈ ಬ್ರಾಹ್ಮೀನ್ಸ್ ಅಥವಾ ಇದ್ರಲ್ಲಿ ನೋಡ್ತಾ ಇದೀನಿ ಅಷ್ಟೇ. ನಾನು ಎಸ್ ಬ್ರ್ಯಾಂಡ್, ನಮ್ಮ ಕಮ್ಯುನಿಟಿ ಎಸ್ ಬ್ರ್ಯಾಂಡ್ ವೀರಶೈವ. ನನ್ನ ಹೆಸರು ಶೋಭೆ ಶೆಟ್ಟಿ ಅಂತ. ನಾವು ಕುಂದಾಪುರದವರು. ಆದರೆ ನಾನು ಬಾಡಿಗೆ ಮನೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಟ್ಲಾಗಿ 22 ವರ್ಷ ಆಯಿತು. ತಂದೆ ತಾಯಿ ಯಾರೂ ಇಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ. ಒಬ್ಬ ಮಗ ಇದ್ದಾನೆ 20 ವರ್ಷದ್ದು, ಅವನಿಗೆ ಹೊಸನಗರದಲ್ಲಿ ಇದ್ದಾನೆ. ನಾನಿಲ್ಲಿ ಹೋಮ್ ನರ್ಸ್ ಕೆಲಸ ಮಾಡಿಕೊಂಡು ಬಾಡಿಗೆ ಮನೆ ಮಾಡ್ಕೊಂಡಿದ್ದೀನಿ. ನನಗೆ 42. ಬಂದು ಸೆಟ್ಲ್ ಆಗೋದಿದ್ರು ಪರವಾಗಿಲ್ಲ. ನಾನು ಬಾಡಿಗೆ ಮನೆ ಮಾಡ್ಕೊಂಡಿರೋದು, ಬೇರೆ ಯಾರು ರಿಲೇಷನ್ ಎಲ್ಲ ಯಾರೂ ಇಲ್ಲ. ನನ್ನ ಜೊತೆಲೆ ಬಂದು ನನ್ನ ಜೊತೆ ಸೆಟ್ಲ್ ಆಗಿರೋದಾದ್ರೂ ಅಡ್ಡಿಲ್ಲ, ಇಲ್ಲೇ ಏನಾದರೂ ಕೆಲಸ ಮಾಡ್ಕೊಂಡಿರೋದಾದ್ರೂ ಅಡ್ಡಿಲ್ಲ. MSc ಮಾಡ್ಕೊಂಡಿದ್ದಾನೆ, ಲೆಕ್ಚರರ್ ಆಗಿದ್ದಾನೆ. ಮದುವೆ ಆಗಿ ಡೈವರ್ಸ್ ಆಗಿದೆ. 4 ವರ್ಷದ ಮಗುವಿದೆ. ಕುಟುಂಬ ಜನ ಮುಖ್ಯ ಅಂತ ನಾನು ಸರ ಅವರೆಲ್ಲರೂ ತುಂಬ ಸಮಯದಿಂದ ಪರಿಚಯ. ಅಮ್ಮನವರು ಸಹ ತುಂಬ ಪರಿಚಯ ಇದ್ದಾರೆ. ಆದ್ರೆ ಈ ವ್ಯಕ್ತಿಯ ವಿಚಾರ ನಮ್ಗೆ ಗೊತ್ತಾಗಿದೆ ಇವತ್ತು. ನಾನು ಅಂದ್ರೆ ಅವ್ರಿಲ್ಲ ಅಂದ್ರೆ ನಮ್ಗೆ 7-8 ವರ್ಷದಿಂದ ಪರಿಚಯ ಇದ್ದಾರೆ. ಆದ್ರೂ ನನಗೆ ವೇದಿಕೆ ವಿಚಾರ ಗೊತ್ತಾಗಿದೆ ಇವತ್ತೇ. ಅದು ಅಮ್ಮನ ಕಡೆಯಿಂದ ಗೊತ್ತಾಗಿರೋದು. ಅಮ್ಮ ಇವತ್ತು ಬಾ ಶಾತ, ನೀನು ಬಂದ್ರೆ ತುಂಬಾ ಮಾಹಿತಿ ಸಿಗುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಬಂದೆ. ನನ್ನ ಸಮಾಜದಲ್ಲಿ ನಾನು ಈ ತರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀನಿ. ಮದುವೆ ಸಹ ಮಾಡಿದೀವಿ. ಆದ್ರೆ ಇತರೆ ಜಾತಿಗಳದ್ದು ಮಾಡಿದೀವಿ, ಎಲ್ಲ ಆಗ್ತಾ ಇದೆ. ಆದ್ರೆ ಈ ವ್ಯಕ್ತಿಯಲ್ಲಿ 1 ರೂಪಾಯಿನೂ ತಗೊಳ್ಳದೆ ನಿಸ್ವಾರ್ಥವಾಗಿ ಮಾಡುವಂತದ್ದು ಏನಿದೆಯಲ್ಲ, ಅದು ತುಂಬಾ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಕೆಲವು ಕಡೆ ನಾವು ಕರ್ಕೊಂಡು ಹೋದಾಗ ಅಲ್ಲಿ ಬಂದಿರೋಂತ ಬ್ರೋಕರ್ಸ್ ಕಡೆ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ನಮ್ಮನ್ನ ಮಿಸ್ಗೈಡ್ ಮಾಡಿ ನಾವೇ ಕರ್ಕೊಂಡು ಹೋಗಿರ್ತೀವಿ, ನಾವೇ ಪರಿಚಯ ಮಾಡಿಸಿರ್ತೀವಿ. ಆದ್ರೆ ನಾವು ಸ್ಪಷ್ಟವಾಗಿ ಹೇಳಿರ್ತೀವಿ, ಯಾವ್ದು ಸಹ ತಗೊಳ್ಳೋದು ಏನಿಲ್ಲ. ಅವ್ರ ಪ್ರೀತಿಯಿಂದ ಏನ್ ನಮ್ಗೆ ಕೊಡ್ತಾರೋ ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ನಾವು ಬಂದು ಹೋಗಿ ಖರ್ಚಿಂದ ಏನ್ ಕೊಡ್ತಾರೋ ಅದನ್ನ ತಗೊಳ್ಬೇಕು ಅಷ್ಟೇ. ಆ ನಂತರದಲ್ಲಿ ಏನು ತಗೊಳ್ಳಿಕ್ಕಿಲ್ಲ ಅಂತ ನಾವು ನೇರವಾಗಿ ಹೇಳಿರ್ತೀವಿ ಅವರಿಗೆ. ಆದ್ರೂ ಸಹ ಅವ್ರು ಏನ್ ಮಾಡ್ತಾರೆ, ನಮ್ಮನ್ನ ಮಿಸ್ಗೈಡ್ ಮಾಡಿ ನಮ್ಮ ವಾಪಸ್ ಅಲ್ಲಿ ವ್ಯವಹಾರಗಳು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸಾಕಷ್ಟು ಆತರ ಆಗಿದೆ. ಆದ್ರೂ ಸಹ ಅವ್ರಿಗೆ ಮಿಸ್ಟೇಕ್ ಮಾಡಕ್ ಹೋಗಿಲ್ಲ ನಾನು. ಆದ್ರೆ ಇಲ್ಲಿ ಈ ವೇದಿಕೆಯಲ್ಲಿ ಮಾತ್ರ ದಯವಿಟ್ಟು ಯಾರು ಆತರ ಮಾಡ್ಬೇಡಿ, ಮಿಸ್ಗೈಡ್ ಮಾಡ್ಕೋಬೇಡಿ. ಮತ್ತೆ ಕೆಲವು ಬೇರೆ ಬೇರೆ ಚಟುವಟಿಕೆ ಮಾಡೋದು ಇಲ್ಲಿ ಇನ್ವಾಲ್ವ್ ಆಗ್ತಾರೆ. ಆತರ ಎಲ್ಲ ಮಾಡ್ಕೊಂಡು ನಿಜವಾಗ್ಲೂ ಹೇಳ್ತೀನಿ, ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಅದು ಇಂತ ಹೆಚ್ಚು ಬೇಜಾರು ಮಾಡ್ಕೋಬೇಡಿ. ಆದ್ರೂ ಒಂದು ಒಳ್ಳೆ ವೇದಿಕೆಯನ್ನ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡ್ಕೊಳ್ಬೇಕೆ ಹೊರತು ಯಾವ್ದನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ನಾವು ಸಾಧ್ಯವಾದ್ರೆ ಒಳ್ಳೇದ್ ಮಾಡೋಣ, ತುಂಬಾ ಜನಕ್ಕೆ ಒಳ್ಳೇದ್ ಮಾಡೋಣ. ಆದ್ರೆ ನಾವು ನಮ್ಮಿಂದ ಮತ್ತೆ ಇನ್ನೊಬ್ಬರಿಂದ ಅದು ತೊಂದರೆ ಆಗ್ಬಾರ್ದು, ಅಲ್ಲಿ ಕೆಟ್ಟ ಹೆಸರು ಬರ್ಬಾರ್ದು ಅಂತ ಹೇಳ್ತಾ ಮತ್ತೆ
ಈ ತರ ಒಂದು ವೇದಿಕೆಗೆ ಬರಕ್ಕೆ ಅವಕಾಶ ಆಯ್ತು, ತುಂಬಾ ಸಂತೋಷ ಆಯ್ತು. ನಾನು ಸಹ ನಿಮ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನನ್ನ ಹೆಸರು ಎಸ್ ಕೆ ರಾಜಮ್ಮ ಅಂತ ಹೇಳಿ. ಅವು ಸುಮಾರು 42ರಿಂದ ಇಲ್ಲಿದ್ದೀವಿ. ಇಲ್ಲಿ ಒಂದು 5-6 ತಿಂಗಳಿಂದ ಈ ಸೇವೆ ಮಾಡುವಂಥ ಅವಕಾಶ ಇವರೆಲ್ಲ ನನಗೊಂದು ಕಲ್ಪಿಸ್ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಹೇಳಬೇಕು. ಇವರು ಸಂದರ್ಭನ ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಕೆಲಸ ಇದೊಂದು. ಎಷ್ಟೋ ಜನ ಹೆಣ್ಮಕ್ಳು ಜೀವನ ಕಳ್ಕೊಂಡಿರ್ತಾರೆ, ಅಂಥವ್ರಿಗೆ ಜೀವನ ಓದಿಸ್ಕೊಡೋದು. ಗಂಡು ಮಕ್ಕಳು ಎಷ್ಟೋ ಇದು ಮಾಡ್ಕೊಂಡಿರ್ತಾರೆ, ಅವ್ರಿಗೊಂದು ಸಂಗಾತಿ ಓದಿಸ್ಕೊಡೋದು. ಇದರಂಥ ಪುಣ್ಯದ ಕೆಲಸ ಬೇರೆ ಯಾವುದಿಲ್ಲ ಅಂತ ನನ್ನ ಅನುಭವವಾಗಿ ಖಂಡಿತ ಹೇಳ್ತೀನಿ. ಅದರಂತೆ ತಾವೆಲ್ಲರೂ ಮನಸ್ಸು ಮಾಡಿ, ಈಗ ಆ ಹುಡುಗಿನೂ ಹೇಳಿದ್ರು ಶೋಭಾ ಶೆಟ್ಟಿ ಅಂತ, ನಮ್ಮ ರೇಣುಕಾ ರೋಹಿಣಿ ಹೇಳಿದ್ದಾರೆ. ಇನ್ನು ತುಂಬ ಜನ ಹೆಣ್ಮಕ್ಳು ಬರೋದಿದ್ರು, ಅವರು ಸಾಧ್ಯ ಆಗ್ತಾ ಇಲ್ಲ. ಈಗ ಮುಂದಿನ ವಾರ ಹಬ್ಬ ಇದೆ, ಎಲ್ಲ ಬರ್ತಾರೆ ಹೆಣ್ಮಕ್ಳು. ಹಾಗಾಗಿ ಅವೆಲ್ಲ ಮನಸ್ಸು ಮಾಡಿ ಎರಡನೇ ಸಂಬಂಧ ಆಗಿ ಜಾತಿ ಭೇದ ಬಿಟ್ಬಿಡಿ, ಅವೆಲ್ಲ ಜಾತಿ ಭೇದ ಅಲ್ಲ, ಮನಸ್ಸು ಜಾತಿ ಒಂದು ಇಟ್ಕೊಂಡು ನಾವು ಒಂದು ಒಳ್ಳೆ ಸಂಗಾತಿ, ಒಳ್ಳೆ ಜೊತೆಗಾರ ಸಿಗಲಿ ಅಂತಂದೇಳಿ ನಾವು ಪ್ರಯತ್ನ ಮಾಡ್ತೀವಿ. ನೀವು ಅದಕ್ಕೊಂದು ಸಹಕಾರ ಕೊಟ್ಟು ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಈಗ ಹೊರಗಡೆಯಿಂದ ಬರ್ತಾರೆ ಅಷ್ಟೇ, ಹೊರಗಡೆ ಒಳ್ಳೆ ವಿಷಯ ಮಾತ್ರ. ಯಾಕಂದ್ರೆ ಯಾವುದು ಶಿವಮೊಗ್ಗ ಟೈಮ್ಸ್ ಅದ್ರಲ್ಲಿ ಆರ್ಟಿಕಲ್ ನಾನು ಕಾಲ್ ಮಾಡಿದ್ದೆ. ನಾನು ಅದರ ಕಟಿಂಗ್ ಕೂಡ ತಗೊಂಡೆ. ನಾನು ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಉಡುಪಿ ಅವರಿಗೆ ತಲುಪಿಸಿ ಇಂಥ ಸೇಮ್ ಸಭೆಗಳನ್ನು ಉಡುಪಿಯಲ್ಲಿ ಮಾಡಿ ನಾನು ಬಯಸ್ತೇನೆ. ಮಾಡಬಹುದು ಇದು ದೊಡ್ಡ ಕೆಲಸ ಆಯ್ತು, ಕೆಲಸ ದೊಡ್ಡದೇ. ಹೆಣ್ಣನ್ನು ಮತ್ತು ಗಂಡನ್ನು ಒಟ್ಟು ಮಾಡುದು ಅದು ದೊಡ್ಡ ಕೆಲಸ ಯಾವುದೇ ಇಲ್ಲ. ಅದೃಷ್ಟ ಒಲ್ದು ಬರಬೇಕು. ಅದೃಷ್ಟ ಒಲ್ದು ಬಂದ್ರು ಕೂಡ ಹಣ ಕೂಡ ಒಲ್ದು ಬರುತ್ತೆ. ಎರಡು ಮಧ್ಯದಲ್ಲಿ ಅದು ಒಳ್ಳೆ ಕೆಲಸ, ಒಳ್ಳೆ ಕೆಲಸ. ನಾನಂತೂ ಡೈವರ್ಸ್ 2004ರಲ್ಲಿ ನಾನು ಇದರಲ್ಲಿ ಕೆಲಸ ಮಾಡ್ತೀನಿ. ಇದರಲ್ಲಿ ಲಕ್ಷಗಟ್ಟಲೆ ಸಂಬಳ. ಅವರಿಗೆ ಗಂಡು ಮಾತ್ರ ಬೇಕು, ಗಂಡು ಅಲ್ಲ, ಅವರಿಗೆ ಹಣ ಮಾತ್ರ ಬೇಕು. ಇಮಿಡಿಯೇಟ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಇಟ್ಟಾಗಿದ್ದೇನೆ ಕೋರ್ಟಿಗೆ. ಅವ್ರಿಗೆ 10 ಲಕ್ಷ ಬೇಕಂತೆ. 10 ಲಕ್ಷ ಕೊಟ್ಟು ಇಲ್ಲಿ ನಮಗೆ ಏರ್ಪೋರ್ಟ್ ಹಿಡಿದ್ರು. ನಮಗೆ ಪಾಸ್ಪೋರ್ಟ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಉಂಟು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಉಂಟು. ನಾನು ದುಡ್ಡದೊಂದು 1.25 ಕೋಟಿ ರೂಪಾಯಿ ಎಲ್ಲ ಖರ್ಚು ಮಾಡಿಬಿಟ್ಟು ಮನೆ ಮಾಡಲಿಲ್ಲ, ಏನ್ ಮಾಡಲಿಲ್ಲ. ಇಲ್ಲ ದೇವರಿದ್ದಾರೆ, ಏನ್ ಬೇಕು ಅವನು ಕೊಟ್ಟದ್ದು ತಿಳ್ತಾರೆ. ಇದು ನಾನು ಲೈಸೆನ್ಸ್ ಏನ್ ಮಾಡಲಿಲ್ಲ. ಒಂದು ಸ್ವಲ್ಪ ಹಣ ಇತ್ತು, ಅದನ್ನ ಆ ಕಡೆ ಈ ಕಡೆ ಎಲ್ಲ ಕಾರ್ ಬೀರು ಎಲ್ಲ ಇತ್ತು, ಎಲ್ಲ ಖರ್ಚು ಮಾಡಿದೆ. ದೇವರು ಹುಡುಗಿ ಕೊಡ್ತಾನೆ, ಕೊಟ್ಟೆ ಕೊಡ್ತಾನೆ. ಮಾತ್ರ ನಾನು ಏನ್ ಹೇಳ್ಬೇಕು, ಇನ್ನೂ ನಂತರ ಮನೆ ಕಟ್ಟಿಗೆ ಆಗುದಿಲ್ಲ. ಲಕ್ಷ ಕೋಟಿ ಗಟ್ಟಲೆ ಹಣದ ಖರ್ಚು ಮಾಡಿದ ಮೇಲೆ ಹೊರಗೋಗಿ ಹೋಗೋಕೆ ಆಗಿಲ್ಲ. ಸ್ಟೇಷನ್ ಕೇಸ್ ಉಂಟು. ಡಿವೋರ್ಸ್ ಆಗ್ಲಿಕ್ಕೆ 1 ವರ್ಷ ಬೇಕು. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಅಲ್ಲಿ ನಾವು ಡಿವೋರ್ಸ್ ಮಾಡೋದಾದ್ರೂ ಕೂಡ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಗೆ 2 ವರ್ಷ ಸಪರೇಟ್ ಆಗಿರ್ಬೇಕು. ಹಿಂದೂಗಳಿಗೆ ಮಾತ್ರ 1 ವರ್ಷ ಸಪರೇಷನ್ ಆಗಬೇಕು. ಆಮೇಲೆ ಅವರದ್ದು ಅವರು ಕೌನ್ಸಿಲಿಂಗ್ ಎಲ್ಲ ಮಾಡ್ತಾರೆ ಆ 2 ವರ್ಷದಲ್ಲಿ 1 ವರ್ಷದಲ್ಲಿ. ಆಮೇಲೆ ನಮಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಡಿವೋರ್ಸ್ ಕೊಡ್ತಾರೆ. ಇಲ್ಲಿ ಏನ್ ಬೇಡ ಹೇಳಿದೆ, ಸೀರೆ ಉಟ್ಟಿಗೆ ಬಂದು ನಮ್ಮ ಕೆಲಸಕ್ಕೆ ಜಾಯ್ನ್ ಆಗಿದೆ. ಹಣದಲ್ಲಿ ಕಾರ್ಯ ಆದ್ಮೇಲೆ ಜವಾನ್ ಹಾಕಿ ಬೇರೆ ದಾರಿ ಇಲ್ಲ, ವಾಶ್ ಲೈಫ್ ಎಲ್ಲ ಉಂಟು. ಮತ್ತೇನ್ ಮಾಡುದು ಈಗ? ದೇವರು ಏನ್ ಬುದ್ಧಿ ಕೊಡ್ತಾರೆ ಕೇಳ್ತಾ ಅಂತೇನಿದ್ರೆ, ಯಾರ ಮನೆಯಲ್ಲಿ ಒಂದೇ ಹುಡುಗಿ ಇದ್ದಾಳೆ, ಹುಡುಗಿಗೆ ಸ್ಟಾರ್ಟ್ ಮಾಡಿ ಉಡುಪಿಯಲ್ಲಿ. ಅದು ಒಂದೇ ಹುಡುಗಿ ಇದ್ದವರನ್ನು ಮದುವೆಗೆ ತಯಾರು ಮಾಡಿದೆ. ನನ್ನ ನಸಿಬಿಗೆ ಮತ್ತು ದೇವರ ಒಟ್ಟಿಗೆ ಒಂದು ಹುಡುಗಿ ಸಿಕ್ಕಿತ್ತು, ಒಂದು ಮನೆ ಕಟ್ಟಿಗೂ ಸಿಕ್ಕಿದ್ದಾರೆ. ಹಣ ಹೊಂದದಲ್ಲೂ ಇತ್ತು. ಈಗ 2 ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು. ನಾನು KCT ಎಕ್ಸಾಮ್ಗೆ ಇಲ್ಲಿ ನಾನು ಬಂದಿದ್ದೆ, ಮಗನ ಬಂದಿದ್ದೆ. ಇಲ್ಲಿ ಎಕ್ಸಾಮ್ಗೆ ಅವರು ರೆಡಿ ಮಾಡ್ತಿದ್ದಾರೆ. ಮತ್ತು ಇಂಡಿಯಾಗೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖುಷಿಯಾಗಿತ್ತು, ಏನ್ ಪ್ರಾಬ್ಲಮ್. ಒಂದೇ ಮದುವೆಗೆ ಒಂದೇ ಮದುವೆಯಲ್ಲಿ ಎಲ್ಲ ಆಗ್ತಿರ್ಲಿಲ್ಲ. ದೇವರು ಹೆಣ್ಣನ್ನು ಕೊಡ್ತಾರೆ, ಅವರೊಟ್ಟಿಗೆ ಸಹಬಾಳ್ವೆಗೆ ನಮ್ಮ ಕೆಲಸ. ಮತ್ತೆ ಇದು ಪ್ರೋಗ್ರಾಮ್ ಮಾಡಿದ್ದೀವಿ ನೋಡಿ, ಭಾರಿ ವಿಷಯ. ಅವ್ರಿಗೆ ನಾನು ಕಾಲ್ ಮಾಡಿ ಕೂಡ ಕೇಳಿದ್ದೇನೆ, ನಾನು ಬರ್ಬೋದು, ನನ್ನ ಮದುವೆ ಇದ್ದಾರೆ, 2 ಮಕ್ಕಳಿದ್ದಾರೆ, ಬರ್ಬೋದು. ವಿಷಯ ಇತ್ತು ಮನೆ. ಮತ್ತು ಸಂಬಂಧಪಟ್ಟಂತೆ ನಾವೆಲ್ಲ ಇವತ್ತು ಸೇರಿದ್ದೀವಿ. ಇದು 12ನೇ ಒಂದು ಪ್ರಯತ್ನ ಅಂತ ಅಂದ್ಬಿಟ್ಟು ನಿಮ್ಮ ಎದುರು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ರಾಜಪ್ಪ ಅಂತ ಅಂದ್ಬಿಟ್ಟು ನಾನು DVS ಕಾಲೇಜಿನಲ್ಲಿ ರಿಟೈರ್ಡ್ ಪ್ರಿನ್ಸಿಪಾಲ್ ಆಗಿ ವರ್ಕ್ ಮಾಡಿ, ರಿಟೈರ್ಡ್ ಪ್ರಿನ್ಸಿಪಾಲ್ ನನಗೆ ಹೆಚ್ಚು ಕಡಿಮೆ 11 ವರ್ಷ ಆಯಿತು ನಾನು ರಿಟೈರ್ಡ್ ಆಗಿ. ಈ ಥರ ಸಾಮಾಜಿಕ ಸೇವೆಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ನಮ್ಮ ಜೊತೆಗೆ ಅನೇಕ ಸ್ನೇಹಿತರಿದ್ದಾರೆ, ಇನ್ನೂ ಒಂದು 7-8 ಜನ ಇದ್ದಾರೆ. ನಾವೆಲ್ಲ ಸೇರಿಕೊಂಡು ನಾವೇ ಈ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡಿ ಎಲ್ಲೋ ಕೆಲವ್ರಿಗಾದ್ರೂ ಕಣ್ಣೀರನ್ನು ಒರೆಸ್ತಕ್ಕಂಥ ಸಾಧ್ಯತೆ ಆಯಿತು ಅಂತಂದ್ರೆ ನಮಗೆ ಜೀವನ ಸಾರ್ಥಕ ಅಂತ ಅಂದ್ಬಿಟ್ಟು ನಾವು ಭಾವಿಸ್ಕೊಂಡಿದ್ದೀವಿ.
ಆದ್ರಿಂದ ಇಂಥ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಪ್ರಾಯಶಃ ನಿಮ್ಗೆಲ್ಲ ಗೊತ್ತಿರಬೇಕು, ನಮ್ಮ ಸ್ನೇಹಿತರು ಈಗ ಉಡುಪಿಯಿಂದ ಬಂದಿದ್ದೀವಿ ಅಂತ ಅಂದು ಹೇಳಿದ್ರು. ಅವರು ದೇವರ ಬಗ್ಗೆ ಅಪಾರವಾದ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ತುಂಬಾ ಒಳ್ಳೇದು. ಯಾಕೆ ಅಂತಂದ್ರೆ ನಮಗೆ ನಂಬಿಕೆನೇ ಜೀವನದಲ್ಲಿ ನಮ್ಮನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತಕ್ಕಂಥದ್ದು. ಆದ್ರೆ ದೇವರು ಇದ್ದಾನೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಮೊನ್ನೆ ನಾನು ಬುದ್ಧನ ಒಂದು ಪ್ರಬಂಧವನ್ನ ಓದ್ತಾ ಇದ್ದೆ. ಬುದ್ಧನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ದೇವರು ಇದ್ದಾನೆಯೇ ಅಂತ ಅಂದ್ಬಿಟ್ಟು. ಬುದ್ಧ ಮೌನವಾಗಿರ್ತಾನೆ. ದೇವರು ಇಲ್ಲವೇ ಅಂತ ಕೇಳಿದಾಗ್ಲೂ ಮೌನವಾಗಿರ್ತಾನೆ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೀನಿ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಅಂತ ಅಂದ್ರೆ, ದೇವರು ಇದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಿಲ್ಲ, ದೇವರು ಇಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಂದು ನಂಬಿಕೆ ಮೇಲೆ ಈ ವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದು. ಹಾಗಾದ್ರೆ ದೇವರು ಅಂದ್ರೆ ಯಾರು? ನನ್ನ ದೃಷ್ಟಿಯಲ್ಲಿ ಅಥವಾ ಬುದ್ಧನ ದೃಷ್ಟಿಯಲ್ಲಿ ಯಾರೋ ಒಳ್ಳೆಯ ಕೆಲಸವನ್ನ ಮಾಡ್ತಾರೋ ಅವರೇ ದೇವರು. ಸಪೋಸ್ ನೀವೆಲ್ಲ ಒಳ್ಳೆ ಕೆಲಸವನ್ನ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಒಳ್ಳೆ ಕೆಲಸ ಯಾವ್ದಾದ್ರೂ ಆಗಿರ್ಬೋದು. ಒಂದು ನೊಂದ ಹೆಣ್ಣಿಗೆ ಒಂದು ಗಂಡನ್ನ ಹುಡುಕಿ ಕೊಡ್ತಕ್ಕಂಥದ್ದು, ಒಂದು ನೊಂದ ಗಂಡಿಗೆ ಒಂದು ಹೆಣ್ಣನ್ನ ಹುಡುಕಿ ಕೊಡ್ತಕ್ಕಂಥದ್ದು, ಅಥವಾ ಯಾರೋ ಹೊಟ್ಟೆ ಹಸ್ತಿರ್ತಾನೆ ಅವನಿಗೆ ಒಂದು ತುತ್ತು ಅನ್ನವನ್ನ ಹಾಕ್ತಕ್ಕಂಥದ್ದು, ಅಥವಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನೊಂದವರಿಗೆ ಒಂದು ಸಾಂತ್ವನದ ಮಾತನ್ನ ಹೇಳ್ತಕ್ಕಂಥದ್ದು ಇದೆಯಲ್ಲ, ಆ ಕೆಲಸವನ್ನ ಯಾರೇ ಮಾಡಿದ್ರು ಪ್ರಾಯಶಃ ಅವರು ದೇವರಾಗ್ತಾರೆ ಅಂತಕ್ಕಂಥದ್ದು. ಆದ್ರಿಂದ ಬುದ್ಧನ ಇಡೀ ಸಾರಾಂಶ ಏನು ಅಂತ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನೂ ದೇವರೇ. ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಅಂದ್ರೆ ಅವನು ದೇವರಾಗ್ತಾನೆ, ಕೆಟ್ಟ ಕೆಲಸ ಮಾಡ್ತಾನೆ ಅಂತ ಅಂದ್ರೆ ಅವನು ದೆವ್ವ ಆಗ್ತಾನೆ ಅಂತ ಅಂದ್ರೆ. ಆದ್ರಿಂದ ನಾವು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಯಾಕೆಂತಂದ್ರೆ ನಾವೆಲ್ಲ ಹೆಚ್ಚು ಕಡಿಮೆ ಮದುವೆ ಆಗಿರೋದು ಒಳ್ಳೆ ಕಾಲದಲ್ಲಿ ಅಲ್ವಾ? ದೇವರನ್ನ ಕೇಳಿರ್ತೀವಿ, ಅಥವಾ ಜ್ಯೋತಿಷ್ಯದವ್ರನ್ನ ಕೇಳಿರ್ತೀವಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನು ಕೇಳಿರ್ತೀವಿ. ಎಲ್ಲ ಏನ್ ಹೇಳ್ತಾರೆ, ಮದುವೆ ಆಗ್ಬೇಕಾದ್ರೆ ನೋಡಿ 10 ರಿಂದ 12 ಗಂಟೆ ಒಳಗೆ ಮದುವೆ ಆಗಿ ಇವತ್ತು ರಾಜಯೋಗ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಎಲ್ಲರೂ ರಾಜಯೋಗದಲ್ಲೇ ಹೆಚ್ಚು ಭಾಗ ಜನ ಮದುವೆ ಆಗ್ತಾರೆ ಅಲ್ವಾ? ಗುಳಿಕಾ ಕಾಲದಲ್ಲೇ ಹೆಚ್ಚು ಜನ ಮದುವೆ ಆಗ್ತಾರೆ. ಯಾರು ರಾಹು ಕಾಲದಲ್ಲಿ ಮದುವೆ ಆಗೋದಿಲ್ಲ, ಯಾರು ಯಮಗಂಡ ಕಾಲದಲ್ಲಿ ಮದುವೆ ಆಗೋದಿಲ್ಲ. ಆದ್ರೆ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅತ್ಯಂತ ಕೆಟ್ಟ ಕಾಲ ಆಗಿರ್ತಕ್ಕಂಥ ಯಮಗಂಡ ಕಾಲದಲ್ಲಿ ನಾನು ಮದುವೆ ಆಗಿದ್ದೀನಿ. ಮತ್ತೆ ನಾನು ಅಂತರ್ಜಾತಿ ವಿವಾಹವನ್ನು ಆಗಿದ್ದೀನಿ. ನಾನು ಇವತ್ತಿಗೂ ಸುಖವಾಗಿದ್ದೀನಿ. ಹಾಗೇನೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೇನೆ ನಾನು ಸಮಾಜದಲ್ಲಿ ಬದುಕನ್ನ ಕಟ್ಕೊಳ್ತಾ ಇದ್ದೀನಿ. ಈಗ ನನ್ನ ಮಕ್ಕಳಿಗೂ ಮದುವೆ ಮಾಡೋದ್ರಲ್ಲಿ ಇದ್ದೀನಿ. ಅವ್ರಿಗೂ ಅಷ್ಟೇ ಬದುಕು ಮುಖ್ಯನೇ ಹೊರತು ಜಾತಿ ಧರ್ಮ ಯಾವುದು ಮುಖ್ಯ ಅಲ್ಲ ಅಂತ ನನ್ನ ಮಕ್ಕಳಿಗೂ ನಾನು ಹೇಳಿದ್ದೀನಿ. ಒಬ್ಬರಿಗೆ 31 ವರ್ಷ, ನಾನು ಈಗ ಮುಂದಿನ ಇನ್ನೊಂದು 2 ತಿಂಗಳ ನಂತರದಲ್ಲಿ ಹುಡುಗಿಯನ್ನ ಹುಡುಕ್ಬೇಕು ಅಂತ ಇದ್ದೀನಿ. ಅವ್ರು ಇಷ್ಟಪಟ್ರು ನಾನು ಮದುವೆ ಮಾಡ್ತೀನಿ, ಇಲ್ಲ ನನ್ನ ಗಮನಕ್ಕೆ ಬಂದ್ರು ನಾನು ಅಂತವ್ರನ್ನ ಮದುವೆ ಮಾಡ್ತೀನಿ. ನನಗೆ ಜಾತಿ ಆಗ್ಲಿ ಧರ್ಮ ಆಗ್ಲಿ ಅಥವಾ ಯಾವುದೇ ರೀತಿಯ ರಾಜಯೋಗ ಆಗ್ಲಿ ಅದು ಇದು ನನಗೆ ನಂಬಿಕೆ ಇಲ್ಲವೇ ಇಲ್ಲ. ಗಂಡು ಹೆಣ್ಣಿನ ಪರಸ್ಪರ ನಂಬಿಕೆ ಇದೆಯಲ್ಲ, ಆ ನಂಬಿಕೆಗಳು ನಿಮ್ಮ ಜೀವನವನ್ನ ಮುಂದಕ್ಕೆ ತಗೊಂಡೋಗ್ತವೆ ಹೊರತು ಯಾವುದೇ ಕಾರಣಕ್ಕೂ ಯಾವ ದೇವರು ಧರ್ಮನು ನಮ್ಮ ಸಹಾಯಕ್ಕೆ ಅಂತಿಮವಾಗಿ ಬರೋದು ಡೌಟ್ ಅಂತ ಅಂದ್ಬಿಟ್ಟು ನಾನು ಭಾವಿಸ್ಕೊಳ್ತೀನಿ. ಆದ್ರಿಂದ ನೀವೆಲ್ಲರೂ ಈ ನಿಟ್ಟಿನಲ್ಲಿ ದೇವರಾಗಬೇಕು ಅಂತ ಅಂದ್ಬಿಟ್ಟು ನಾನು ಆಶಯವನ್ನ ವ್ಯಕ್ತಪಡಿಸ್ತೀನಿ. ದೇವರಾಗಬೇಕು ಅಂತ ಅಂದ್ರೆ ಒಳ್ಳೆ ಜನ ಆಗಬೇಕು ಅಂತ ಅಂದ್ಬಿಟ್ಟು ಅಲ್ವಾ? ಈಗ ನೋಡಿ, ನಾವು ಈ ತರದೊಂದು ಕೆಲಸವನ್ನ ಮಾಡ್ತಾ ಇದ್ದೀವಿ, ನಮ್ಗೆ ಬಹಳ ಖುಷಿ ಆಗುತ್ತೆ. ನಮ್ಗೆ ಯಾವುದೇ ರೀತಿಯ ಇಲ್ಲಿ ಲಾಭ ಇಲ್ಲ, ಮತ್ತೆ ಯಾವುದೇ ರೀತಿಯ ಫೀಸ್ ಅನ್ನ ನಾವು ವಸೂಲಿ ಮಾಡ್ತಾ ಇಲ್ಲ. ನೇರ ನಿಮ್ಮನ್ನ ಕೂರಿಸ್ಬಿಟ್ಟು ಮಾತಾಡ್ತಾ ಇದ್ದೀವಿ. ಒಪ್ಪಿಗೆ ಆಯ್ತು ಅಂತ ಅಂದ್ರೆ ನಾವು ಅಂತಿಮವಾಗಿ ಅದನ್ನ DC ಅವ್ರ ಗಮನಕ್ಕೆ ತರ್ತೀವಿ, SP ಅವರ ಗಮನಕ್ಕೆ ತರ್ತೀವಿ. ಯಾಕೆಂದ್ರೆ ನಾಳೆ ಯಾರೇ ನಮ್ಮ ಮೇಲೆ ಒಂದು ಕ್ರಿಮಿನಲ್ ಕೇಸನ್ನ ಫೈಲ್ ಮಾಡಬಾರ್ದಲ್ಲ. ಆ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ಚಟುವಟಿಕೆಯನ್ನ ನಾವು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಇದಕ್ಕೆ ಒಂದು ರೀತಿಯಲ್ಲಿ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತಾ, ನಮ್ಮ ಸ್ನೇಹಿತರು ಏನೋ ಉಡುಪಿಯಲ್ಲಿ ಒಂದು ಕೆಲಸವನ್ನ ಮಾಡಬೇಕು ಈ ತರದ್ದು ಅಂತ ಇದಾರಲ್ಲ, ಅವ್ರ ಜೊತೆಗೂ ನಾವು ಸಹಕಾರ ಕೊಡ್ತೀವಿ. ಸಾಧ್ಯವಾದ್ರೆ ಈ ತರದೊಂದು ವೇದಿಕೆ ನಿರ್ಮಾಣ ಮಾಡ್ತಾರೆ ಅಂತ ಅಂದ್ರೆ ನಾವು ಒಬ್ಬಿಬ್ರು ಬಂದು ಅಲ್ಲಿಗೆ ನಿಮ್ಗೆ ಸಹಾಯವನ್ನ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ ಇಲ್ಲಿ ಬಹುಮುಖ್ಯವಾಗಿ ನಾವು ಇನ್ನೊಂದು ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಆದಷ್ಟು ನಮ್ಮ ಜನಗಳು ಜಾತಿಯನ್ನ ಮೀರಬೇಕು ಅಂತ ಅಂದ್ಬಿಟ್ಟು. ಈಗ ನೋಡಿ, ಒಂದೇ ಜಾತಿಯಲ್ಲಿ ನಾವು ಮದುವೆ ಆಗಿದ್ದೀವಿ, ಎಷ್ಟೋ ಜನ ಅದ್ರ ಡೈವೋರ್ಸ್ ಆಗಿದೆ ಅಲ್ವಾ? ಒಂದೇ ಒಳ್ಳೆ ಕಾಲದಲ್ಲಿ ಮದುವೆ ಆಗಿದ್ದೀವಿ, ಡೈವೋರ್ಸ್ ಆಗಿದೆ. ಅಂದ್ರೆ ನಾನು ಹೇಳ್ತಕ್ಕಂಥದ್ದು ಏನು ಅಂತ ಅಂದ್ರೆ, ಗಂಡು ಹೆಣ್ಣಿನ ಪರಸ್ಪರ ಹೊಂದಾಣಿಕೆ ಇದೆಯಲ್ಲ, ಅದು ಜೀವನವನ್ನ ಮುಂದಕ್ಕೆ ತಗೊಂಡೋಗುತ್ತೆ ಹೊರತು ಯಾವ ಶಕ್ತಿಗಳು ನಮ್ಮನ್ನ ಬಂಧಿಸೋದಿಲ್ಲ. ಈಗ ಮಾಟ ಮಾಡಿ ಸಾಯಿಸ್ತೀವಿ ಅಂತ ಹೇಳ್ತಾರಲ್ಲ, ಮಾಟ ಮಾಡಿ ಸಾಯಿಸೋದು ರಾಹು ಕಾಲ, ಮಾಟ ಮಾಡಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ.
ನಮಗೆ ಸಹಾಯವನ್ನ ಮಾಡೋದಿಲ್ಲ ಅಂತಕ್ಕಂಥದ್ದನ್ನ ಇಟ್ಕೊಂಡು ಮನುಷ್ಯತ್ವ, ನಂಬಿಕೆ, ಈ ರೀತಿಯಲ್ಲಿ ನಾವು ಮದುವೆಯಾಗಿ ಪರಸ್ಪರ ನಾವು ಅರ್ಥ ಮಾಡಿಕೊಂಡು ಬದುಕಿದ್ರೆ ಪ್ರಾಯಶಃ ಎಲ್ಲೋ ಒಂದ್ ಕಡೆ ನಮ್ಮ ಜೀವನ ಸುಗಮ ಆಗುತ್ತೆ ಅಂತ ಅನ್ಸುತ್ತೆ. ಇಲ್ಲದೆ ಹೋದ್ರೆ ನಮ್ಮಲ್ಲಿ ಏನಾದ್ರು ಕೊರತೆ ಇತ್ತು ಅಂತ ಅಂದ್ರೂ ಡೈವೋರ್ಸ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಅದನ್ನು ನಾವು ಯೋಚನೆ ಮಾಡಬೇಕು. ಅಥವಾ ನಾವೇನಾದ್ರೂ ಸರಿಯಾದ ರೀತಿಯಲ್ಲಿ ಹೆಂಡತಿನ ನೋಡ್ಕೊಳ್ದೇ ಇದ್ರೆ, ಹೆಂಡತಿ ಆದವಳು ಗಂಡನನ್ನ ನೋಡ್ಕೊಳ್ದೇ ಇದ್ರೆ ಆಗ್ಲೂ ಡೈವೋರ್ಸ್ ಆಗ್ತಕ್ಕಂಥದ್ದು ಉಂಟು. ಪ್ರಾಯಶಃ ಈ ದೃಷ್ಟಿಯಲ್ಲಿ ನಾವು ಸರ್ಕಾರಕ್ಕೆ ಅನೇಕ ಸಾರಿ ಹೇಳ್ತಾ ಇರ್ತೀವಿ, ಸಂಸಾರವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೀವು ಅಟ್ಲೀಸ್ಟ್ ಕನಿಷ್ಠ PUC ಆದ ನಂತರದಲ್ಲಿ ಒಂದು ಸಬ್ಜೆಕ್ಟ್ ಅನ್ನು ಇಟ್ಟು ಜನಗಳಿಗೆ ತಿಳುವಳಿಕೆ ಕೊಡಬೇಕು ಅಂತ ಅಂದ್ಬಿಟ್ಟು. ಹಿಂದೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಎಷ್ಟೋ ಜನಗಳು ಇವತ್ತು ದ್ವೇಷ ಮಾಡೋದು, ಅಕ್ಕಪಕ್ಕದವ್ರನ್ನೇ ದ್ವೇಷ ಮಾಡೋದು, ಅಥವಾ ಶಾಪ ಹಾಕೋದು, ಇನ್ನೊಬ್ಬರು ಚೆನ್ನಾಗಿ ಬದುಕ್ತಾ ಇದ್ರೆ ಅವ್ರನ್ನ ಕಂಡು ಅಸೂಯೆ ಪಡ್ತಕ್ಕಂಥದ್ದು, ಇವೆಲ್ಲ ಮಾಡ್ಕೊಂಡು ತಮ್ಮ ಸಂಸಾರವನ್ನೇ ಹಾಳು ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲ ದೀರ್ಘಕಾಲ ಕುತ್ಕೊಂಡು ಯೋಚನೆ ಮಾಡೋಣ. ಇದನ್ನ ನಾವು ಇಂತಹ ಸಂಬಂಧಗಳನ್ನ ಹೆಚ್ಚು ಬೆಸೆಯೋದಕ್ಕೆ ಪ್ರಯತ್ನ ಮಾಡೋಣ. ಜಾತಿಯನ್ನ ನಿರ್ಮೂಲನೆ ಮಾಡೋದಕ್ಕೂ ಒಂದು ಪ್ರಯತ್ನ ಮಾಡೋಣ. ಯಾಕೆಂತಂದ್ರೆ ನಿಮ್ಮ ಜಾತಿಗಳಲ್ಲಿ ಮದುವೆ ಆದವರು ಎಷ್ಟೋ ಜನ ಡೈವೋರ್ಸ್ ಆಗಿದ್ದಾರೆ. ನಿಮ್ ಜಾತಿಯವ್ರು ಸಿಕ್ಕಿದ್ರೆ ಒಳ್ಳೇದು, ಸಿಗದೇ ಇದ್ದ ಪಕ್ಷದಲ್ಲಿ ಬೇರೆ ಜಾತಿಯವ್ರನ್ನ ಮದುವೆ ಆಗಿಯೋ ನಾವು ಒಳ್ಳೆ ಜೀವನವನ್ನ ಮಾಡಬಹುದು, ಮಾಡಲಿಕ್ಕೆ ಸಾಧ್ಯ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ವಂದನಾ ಕಾರ್ಯಕ್ರಮ ಇವತ್ತು ವೇದಿಕೆ ಮೇಲೆ ಕುಳಿತಂತಹ ಪ್ರೊಫೆಸರ್ ರಾಜಪ್ಪನವರು ಇದರ ಅಧ್ಯಕ್ಷತೆ ವಹಿಸುತ್ತಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಹಾಗೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಹಲವು ಕಾರ್ಯಕ್ರಮದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಜನರ ಒಂದು ದಾರಿದೀಪ ತೋರಿಸ್ತಾ ಇರುವಂತಹ ಈ ಕಾರ್ಯಕ್ರಮದ ಆಯೋಜಕರು ಆದಂತಹ RT ನಟರಾಜ್ ಅವರಿಗೂ ತುಂಬ ಹೃದಯದ ಹಾಗೆ ಈ ಕಾರ್ಯಕ್ರಮ ನಡೆಸಿದಂತಹ ಗೋಪಾಲ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಇಲ್ಲಿ ನಿರಂತರವಾಗಿ ನಡೆಯುತ್ತಿರುವ ರಾಜ್ಯದ ಮೂಲೆ ಮೂಲೆಯಿಂದ ಫೋನ್ಗಳ ಕರೆಗಳು ಬರ್ತಾ ಇದ್ದಾರೆ. ಹಾಗೆ ಸ್ವತಃ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ಮತ್ತು ವಿಧವೆಯರು ಅಲ್ಲದೆ ಬೇರೆಯವರು ಬಂದು ಈ ಕಾರ್ಯಕ್ರಮದ ಸತ್ಯಾಸತ್ಯತೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಸುಳ್ಳು, ಎಷ್ಟು ಸತ್ಯತೆ ಅಂತೇಳಿ ಎಲ್ಲ ಪಾರದರ್ಶಕವಾಗಿ ಇರ್ತಾ ಇದೀವಿ. ಮತ್ತೆ ಇದನ್ನ ಏನ್ ಮಾಡ್ತಾ ಇದೀವೋ ಅದನ್ನ ನೇರವಾಗಿ ಜನರ ಸಂಪರ್ಕಕ್ಕೂ ನಾವು ಬಿಡ್ತಾ ಇದೀವಿ. ಇದರಲ್ಲಿ ಯಾವುದೇ ರೀತಿಯ ಹಣ ಏನಾದ್ರು ಯಾವುದು ಸಮಸ್ಯೆಗಳಿಲ್ಲ. ಒಂದು ಬಾಂಧವ್ಯಗಳನ್ನ ಒಂದ್ ಮಾಡಲಿ ಬೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ನೀವೆಲ್ಲ ಇದಕ್ಕೆ ಸಹಕಾರ ನೀಡುತ್ತಿದ್ದಂತ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ವಂದನಾ